ಶ್ರೀ ಬಸವೇಶ್ವರ ಸೇವಾ ಸಮಿತಿ ಟ್ರಸ್ಟ್, ವಡೇರಹಳ್ಳಿ, ಅಮೃತೂರು ಹೋಬಳಿ, ಕುಣಿಗಲ್ ತಾಲ್ಲೂಕು, ಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ ಪಾರ್ವತಮ್ಮ ಮಾರಮ್ಮ ದೇವಿ ದೇವರುಗಳ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಮಹೋತ್ಸವದ ಆಹ್ವಾನ ಮುಂಜಾನೆ 26ರಂದು ಸೋಮವಾರ ಬೆಳಿಗ್ಗೆ 4ರಿಂದ 6 ಗಂಟೆ ಕಾಲದ ಬ್ರಹ್ಮಮುಹೂರ್ತದಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಸ್ವಾಮಿಗೆ 8 ಗಂಟೆಗೆ ಅಭಿಷೇಕ ಹಾಗೂ ತೈಲಾಭಿಷೇಕ ಮಾಡಿ, ತದನಂತರ ಪುಷ್ಪಾಲಂಕಾರ, ನೇತ್ರಮಿಲನ, ಕದಳಿಭೇದನೆ ಮಾಡಲಾಗುವುದು. ನಂತರ 10:30ಕ್ಕೆ ಅಷ್ಟೋತ್ತರ ಮಹಾಮಂಗಳಾರತಿ ಏರ್ಪಡಿಸಲಾಗಿದೆ. ಹಳೆ ಸುಮಾರು ನೂರಾರು ಅಂದರೆ 500-600 ವರ್ಷಗಳಿಂದ ಒಂದು ಕಲ್ಲು ಮಂಟಪದ ಥರ ಒಂದು ಬಸವಣ್ಣನ ದೇವಸ್ಥಾನವನ್ನು ಮಹಾರಾಜರ ಕಾಲದಲ್ಲಿ ಕಟ್ಟಿ ಒಡೆಯರಾಯರಹಳ್ಳಿ ಅಂದ್ಬಿಟ್ಟು ಹೆಸರಿಟ್ಟಿದ್ರು. ಅದನ್ನು ಎಲ್ಲ ನೋಡಿ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ನಮ್ಮ ತಲೆಮಾರಿನ ಎಲ್ಲ ಕಟ್ಟಕ್ಕಾಗ್ದಲೇ ಏನೋ ಹಂಗೆ ಅದೇ ಥರ ಉಳಿಸ್ಕೊಂಬಂದಿದ್ರು. ಒಂದು ಅಮ್ಮನ ದೇವಸ್ಥಾನ ಮತ್ತು ಒಂದು ಬಸವೇಶ್ವರನ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋಕ್ಕೆ ಒಂದು 9 ವರ್ಷದಿಂದನೂ ಕೂಡ ಪ್ರಯತ್ನ ಪಟ್ಟು, ಅಂದರೆ 7 ವರ್ಷದಿಂದ 19ರಲ್ಲಿ ಹಿಡಿದು ಇಲ್ಲಿ ಗಂಟ ಎಳ್ಕೊಂಡು ಹೋಗ್ತು. ಅಕ್ಕಪಕ್ಕದ ಸಹಾಯದಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇಷ್ಟು ಗ್ರಾಮಸ್ಥರುಗಳು ಒಂದು ಟ್ರಸ್ಟ್ ಮಾಡಿಕೊಂಡು ನಮಗೆ ಎಲ್ಲ ಗ್ರಾಮಸ್ಥರುಗಳ ಸಹಾಯದಿಂದ ಇದನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ಮತ್ತು ಈ ರೀತಿ ಹಿಂದೆ ಸೇರಿರಲಿಲ್ಲ, ಮುಂದೆ ಸೇರ್ತಾರೋ ಏನೋ ಗೊತ್ತಿಲ್ಲ, ಯಾವ ರೀತಿಯೂ ಸೇರಿರಲಿಲ್ಲ ಅಂತಲೂ ಕೇಳ್ಪಟ್ಟಿದ್ದೀವಿ. ಅಷ್ಟು ಸಾಧು ಸಂತಪುರುಷರು, ಅರಗುರು ಚರಮೂರ್ತಿಗಳು ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನಮ್ಮ ದೇವರ ಬಸವಣ್ಣ ಮತ್ತು ಪಾರ್ವತಮ್ಮನ ಆಶೀರ್ವಾದ ನಮ್ಮ ಅನುಗ್ರಹ ಸದಾ ಇರುತ್ತೆ ಅಂದ್ಬಿಟ್ಟು ನಾವು ನಂಬಿರುತ್ತೇವೆ. ಮಾರಮ್ಮ ದೇವಿಯ ಪುನರ್ಜೀರ್ಣೋದ್ಧಾರ ಸಂರಕ್ಷಣೆಯನ್ನು ನಿನ್ನೆಯಿಂದ ಕೂಡ ತುಂಬ ಜೋರಾಗಿ ವೈಭವದಿಂದ ಈ ಗ್ರಾಮಸ್ಥರು ನೆರವೇರಿಸಿದ್ದಾರೆ. ಆದರೆ ಏನಪ್ಪ ಒಂದು ನಿಯಮ ಅಂತಂದರೆ, ಇವ್ರಿಗೆ ಯಾರು ಬಾರದೇ ಇರ್ತಕ್ಕಂಥ ಪ್ರಜೆಗಳ ಶರಣರೆಲ್ಲ ಬಂದು ಹೋಗ್ತಾ ಇದ್ದಾರೆ. ಇವತ್ತು ಅಷ್ಟು ಜನ ವೈಭವದಿಂದ ಚೆನ್ನಾಗಾಗಿದೆ ಕಾರ್ಯಕ್ರಮ. ಆದರೆ ಬಸವಣ್ಣನ ವಿಶೇಷ ಏನಪ್ಪ ಅಂತಂದರೆ, ತುಂಬ ಶೋಭಾಯಮಾನವಾಗಿ ಹಿಂದೆ ಯಾರು ಶಿಲ್ಪಿ ಕೆತ್ತವನೋ ಶೋಭಾಯಮಾನವಾಗಿ ಕೆತ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಆದರೆ ಒಡೆಯರಹಳ್ಳಿ ಅಂತ ಹೇಳಿ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಾಮ. ಹಿಂದೆ ಮಹಾರಾಜರು ದತ್ತಿಯನ್ನು ಕೊಟ್ಟಿರ್ತಕ್ಕಂಥ ಗ್ರಾಮ. ಇದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಾಮ, ಚೆನ್ನಾಗಿದೆ. ರೈತ ಸಂಘ ರೈತ ಪರ್ವದಿಂದ ಇವತ್ತು ನಮಗೆ ಕುಣಿಗಲ್ ತಾಲೂಕು ಅಮೃತೂರು ಹೋಬಳಿ ವಡೇರಹಳ್ಳಿ ಗ್ರಾಮದಲ್ಲಿ ಇವತ್ತು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನೆಗೆ ಬಂದಿದ್ದು. ಹಾಗೆ ಈ ವೇದಿಕೆಗೆ ನನಗೆ ಕರೆದಂಥ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಜೈನ್ ಪುರುಷೋತ್ತಮ್ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ BL ಮುನಿಯಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರು, ಹಾಗೆ ಈ ಒಂದು ವೇದಿಕೆಗೆ ಇವತ್ತು ಬರಬೇಕಾಗಿತ್ತು ಅರುಣ್ ಕುಮಾರ್ ಅವರು ಬಂದಿಲ್ಲ. ಹಾಗೆ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿನಿಯಾಗಿ ನಡೆಸ್ಕೊಟ್ಟಂಥ ನಮ್ಮ ಉಚ್ಚಿರೇನವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸಾವಿರಾರು ಜನ ಭಕ್ತಾದಿಗಳು ಬಂದವರೆ, ಸಾಕಷ್ಟು ಜನ ಭಕ್ತಾದಿಗಳು ಬಂದು ಕಾರ್ಯಕ್ರಮ ಮುಗಿಸಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕೂಡ ಬಂದಿದ್ದರು. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿನಿಯಾಗಿ ನಡೆಸ್ಕೊಟ್ಟಂಥ ನಮ್ಮ ಉಚ್ಚಿರೇನವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ, ಇದೊಂದು ದೊಡ್ಡ ಕ್ಷೇತ್ರವಾಗಿ ಬೆಳೀಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಏನೊಂದು ಹಲವಾರು ಶತಮಾನಗಳಿಂದ ಸ್ಥಾಪನೆಯಾಗಿದ್ದಂಥ ಬಸವ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮ ಈ ದಿನ ನಡೀತಿರುವಂಥದ್ದಿದೆ. ಅವರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಎಲ್ಲ ವಡೇರಹಳ್ಳಿ ಗ್ರಾಮದ ಸಮಸ್ತ ಗ್ರಾಮಸ್ಥರು, ಭಕ್ತಾದಿಗಳು ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಆ ಬಸವನ ದೇವಸ್ಥಾನನ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಬಸವನ ವಿಗ್ರಹವನ್ನು ನೋಡಿದಾಗ ನನಗೆ ಜೀವಂತವಾಗಿ ಕಣ್ಣಲ್ಲಾಯ್ತು. ಅಷ್ಟು ಚೆನ್ನಾಗಿ ಕೇಳಿದೆ. ಬಂದಿದ ತಕ್ಷಣ ನಾನು ಕೇಳಿದೆ, ಈ ವಿಗ್ರಹ ಹಳೇದ? ಅದಕ್ಕೆ ಮೊದಲು ದೇವಸ್ಥಾನ ಇತ್ತ ಕೇಳಿದಾಗ, ಹೌದು, ಅದೇ ವಿಗ್ರಹವನ್ನ ಇಲ್ಲಿ ಮರುಸ್ಥಾಪನೆ ಮಾಡಿದ್ದೀವಿ, ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತ ಎಲ್ಲ ಭಕ್ತಾದಿಗಳು ಹೇಳ್ತಿದ್ರು, ಧರ್ಮದರ್ಶಿಗಳು ಹೇಳಿದ್ರು. ಆದ್ಮೇಲೆ ನಮ್ಮ ಗ್ರಾಮ ನಮ್ಮ ಸೊಗಡು, ಗ್ರಾಮದ ಜೀವನ, ನಮ್ಮ ಬದುಕು ಸಾರ್ಥಕವಾಗಿ ಅರ್ಥಪೂರ್ಣಕವಾಗಿ ನಮ್ಮ ಬದುಕನ್ನು ಬದುಕಬೇಕು ಅಂತ ಪರಮ ಪೂಜ್ಯರು ನಮಗೆಲ್ಲ ಒಳ್ಳೆ ಸಂದೇಶವನ್ನು ಕೊಡ್ತಿದ್ದಾರೆ. ಎಲ್ಲ ಆಕರ್ಷಣೆಗಳ ಮಧ್ಯದಲ್ಲಿ ಒಂದು ಒಳ್ಳೆ ನೈತಿಕತೆ ಮೌಲ್ಯಗಳನ್ನು ಇಟ್ಕೊಂಡು ಬದುಕೋದು ಬಹಳ ಮುಖ್ಯವಾಗಿದೆ. ಹಣದ ವ್ಯಾಮೋಹದ ಮಧ್ಯದಲ್ಲಿ ಧರ್ಮ ಕಾರ್ಯ, ಸತ್ಕಾರ್ಯ ಮೊದಲೇ
ನಮ್ಮೆಲ್ಲರ ಮೇಲೆ ಇರಬೇಕು. ಭಗವಂತನ ಆರಾಧನೆ, ಭಗವಂತನ ಆಶೀರ್ವಾದವನ್ನ ಮತ್ತು ಅವನ ಸೇವೆಯನ್ನ, ಗುರು ಹಿರಿಯರ ಮಾರ್ಗದರ್ಶನ, ಅವರ ಸೇವೆ, ಅವರ ಮಾರ್ಗದರ್ಶನ. ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ಮಠಗಳು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಇವತ್ತು ಎಲ್ಲ ಸರ್ವಸಂಘ ಪರಿತ್ಯಾಗವನ್ನ ಮಾಡಿ ನಮಗೆಲ್ಲ ಮಾರ್ಗದರ್ಶನ, ನಮಗೆಲ್ಲ ಆಧಾರ ಸ್ತಂಭಗಳಾಗಿ ನಮಗೆ ಧರ್ಮ ಕಾರ್ಯವನ್ನ ಆಚರಣೆ ಮಾಡಿಕೊಳ್ಳಲಿಕ್ಕೆ ಸದಾಕಾಲ ನಮ್ಮ ಬದುಕಿನ ಜಂಜಾಟಗಳು, ಸವಾಲು, ಸಮಸ್ಯೆಗಳ ಮಧ್ಯದಲ್ಲಿ ಹೇಗೆ ನಾವು ಉತ್ತಮವಾಗಿ ಬದುಕಿ ಬಾಳಲಿಕ್ಕೆ ಪರಮ ಪೂಜ್ಯರು ಸದಾಕಾಲ ನಮಗೆ ಮಾರ್ಗದರ್ಶನವನ್ನು ಮಾಡಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಜೀವ ತುಂಬುವಂಥದ್ದು, ನಮ್ಮ ಬದುಕಿಗೆ ಶಕ್ತಿ ತುಂಬುವಂಥದ್ದು, ನಮಗೆ ಶಿಕ್ಷಣ ಕೊಡುವಂಥದ್ದು, ಆರೋಗ್ಯ, ಧರ್ಮ ಕಾರ್ಯ, ಎಲ್ಲ ರೀತಿಯಾದಂತಹ ಶಕ್ತಿ ತುಂಬುವಂತ ಕಾರ್ಯ ಈ ಪುಣ್ಯ ಈ ಮಠಗಳು ಮಾಡ್ತಾ ಬಂದಿದ್ದೇವೆ, ಎಲ್ಲ ಗುರುಗಳು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಗಳಾಗಿ ನಿಮ್ಗೆ ಎಷ್ಟು ಕೃತಜ್ಞತೆ, ನಮ್ಮ ಗೌರವವನ್ನು ಸಲ್ಲಿಸಲು, ಅಭಿನಂದನೆಯನ್ನು ಸಲ್ಲಿಸಲು ಸಾಲಲ್ಲ. ಹಾಗಾಗಿ ನಿಮ್ಮೆಲ್ಲರ ಪ್ರಯತ್ನದ ಜೊತೆಯಲ್ಲಿ ನಾವು ಇದ್ದು ನಿಮ್ಮ ಮಾರ್ಗದರ್ಶನವನ್ನು ಪಡೆದು ಜನರು ಕಲ್ಯಾಣಕ್ಕಾಗಿ ಧರ್ಮವನ್ನ ಎತ್ತಿ ಹಿಡಿಯಲಿಕ್ಕೆ ನಾವು ಸದಾಕಾಲ ಈ ದಿಕ್ಕಿನಲ್ಲಿ ನಿಮ್ಮ ಮಾರ್ಗದರ್ಶನದ ಕೆಲಸವನ್ನ ಮಾಡ್ತೀವಿ ಅಂತ ವಿಶ್ವಾಸವನ್ನು ಕೊಡುತ್ತಾ, ತಲಾಂತರದಿಂದ ತಾವು ಮಾಡ್ಕೊಂಬಂದ ಸತ್ಕಾರ್ಯ ಈಗ ಇಲ್ಲಿ ನಿರೂಪಣೆಗಾರರು ಹೇಳ್ತಾರೆ, ಹಿರಿಯರು ನಮ್ಮ ತಂದೆಯವರು ಅಂಕನಹಳ್ಳಿ ಮಟ್ಟದಲ್ಲೇ ಶಿಕ್ಷಕರಾಗಿ ಕೆಲಸ ಮಾಡಿ ಅವರು ಎಲ್ಲ ಗವರ್ಮೆಂಟ್ ಕೆಲಸಗಳನ್ನ ಬಿಟ್ಟು HL, ಕಾಫಿ ಬೋರ್ಡ್ ಎಲ್ಲ ಕಡೆ ಕೆಲಸ ಕೊಟ್ಟಿದ್ರು. ಎಲ್ಲ ಕೆಲಸ ಬಿಟ್ಟು ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ. ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರು ಎಂದು ನಮ್ಮ ಹಿರಿಯರು ತೇಜಸ್ವಿನಾವದೇತ ಭರ್ತ ಆವಿದ್ಯಶಾಭೇ ಓಂ ಶಾಂ ಅಮ್ಮ ಶಾರದಾಂಬ ಕೊನೆಯುವುದು ಜೈ ಶ್ರೀರಾಮ್, ಜೈ ಸೀತಾರಾಮ್, ಹರೇ ಶ್ರೀನಿವಾಸ, ಹರೇ ವೆಂಕಟೇಶ, ಹರೇ ಪಾಂಡುರಂಗ, ಹರೇ ರಾಮ ಹರೇ ರಾಮ. ಮಠ ಇವರು ಕೂಡ ಆಶೀರ್ವಾದವನ್ನು ನೀಡಬೇಕು ಅಂತ ಹೇಳಿ ಪರ ಪೂಜ್ಯರಲ್ಲಿ ಕೇಳ್ಕೊಂತ, ಆಗಿನ ಭಕ್ತರು ಕೂಡ ಅದಕ್ಕೆ ಮುಂಭಾಗದಲ್ಲಿ ಕೂಡ ಮಾಲಾರ್ಪಣೆ ಮಾಡಬೇಕು ಅಂತ ಸ್ವಾಮಿಗಳು ಅಂತೇಳಿ ಮಠ ಮಾಡು ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ರಾವೇರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ
ఆకాశలింగమై ఆవహించరా ఢమ ఢమ ఢమమని డమరుక ధ్వని సలిపి జడదని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా ಈ ಪೂಜೆ ಮಾಡೋದು, ಉಪವಾಸ ಮಾಡೋದು, ಶಾಸ್ತ್ರ ಕೇಳೋದು ಇವೆಲ್ಲವನ್ನು ಧರ್ಮ ಅಂತ ನೀವೇ ತಪ್ಪು ಮಾಡ್ಕೊಂಡಿದ್ದು. ಧರ್ಮ ಅಂದ್ರೆ ಒಬ್ರು ಗುರುಗಳ ಹತ್ರ ಇವತ್ತು ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ನಾವೆಲ್ಲ ಈ ದೇವಸ್ಥಾನದ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. ಏನ್ ಮಾಡ್ಬೇಕು ಅಂತ ಅವನು ಅನ್ಕೊಂಡಿರ್ತಾನೆ. ಅದೇ ರೀತಿ ನಾವು ಎಲ್ಲ ಸೇರಿ ನಮ್ಮ ಹಿರಿಯರಾದಂತ ನಂಜಣ್ಣಯ್ಯ ಕರ್ಕೊಂಡು ಮತ್ತು ಉಮೇಶ ಪಾಪಣ್ಣ ಎಲ್ಲರೂ ನಮ್ಮ ವೆಂಕಟೇಶ್ ಬೆಟ್ಟಯ್ಯನವರು ಇವರೆಲ್ಲಾರು ಕರ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ಸಮಿತಿ ಮಾಡಿ ಒಂದು ದೇವಸ್ಥಾನ ಮಾಡಬೇಕೆಂದು ಕೇಳ್ಕೊಂಡು ನೋಡಿ ನಾವು ನಿಮ್ ಜೊತೆಲಿ ಇರ್ತೀವಿ ಯಾವಾಗಲೂ. ಜನ್ಮರೆಯೇ 77 ಮರೆಯೇ ಗುಂಡು ಮರೆಯೇ ಗುರುಗಂಜಿ ಮರೆಯೇ ನಾಟ್ಯ ನಾಡುತ್ತಿರುವ ಮರೆ ಮಹಾದೇವ ಸ್ವಾಮಿ ಸ್ವಾಮಿಗೆ ಒಂದು ಸಾವಿರ ಸರ್ಕಾರಗಳು ಮಾಡಿದವೆ ಅಂತ ಹೇಳಿ ಅವ್ರು ಸರ್ಕಾರ ಮಾಡೋದು ಏನಕ್ಕೆ ಅಂದ್ರೆ ಸಮಾನತೆಗೆ ಮಾಡಿದ್ರು. ಆ ಸರ್ಕಾರ ಸಮಾನತೆಗೆ ಮಾಡಿದ ಶತ್ತಲ ಬ್ರಹ್ಮಶ್ರೀ ಮೃತ್ಯುಂಜಯ ಶಿವಾಚಾರ್ಯ ಸ್ವಾಮಿಗಳು ಬೇಗೂರು ಮಠ ಇವರಿಂದ ಆಶೀರ್ವಚನ. ಸದಾ ನಾವಿರೋವರೆಗೂ ನೀವಿರೋವರೆಗೂ ಹಿಂಗೆ ನಿಮ್ ಕಾರ್ಯ ನಡಿಬೇಕು ಬಸವಣ್ಣ ದೇವಸ್ಥಾನಕ್ಕೆ ಅಂತ ನಾವು ಅದಕ್ಕೆ ಹೇಳ್ತಾರೆ ಅರ ಮುನಿದರೆ ಗುರು ಕಾಯುವುದು ಗುರು ಮುನಿದರೆ ಕಾಯುವರ ಜಗದೊಳಗೆ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀಗಳವರು ಹಾಗೆಯೇ ಈ ಒಂದು ತಾಲೂಕಿನ ಶಾಸಕರು ಕೂಡ ಇಂದು ಬರುವರಿದ್ದಾರೆ. ಹಾಗೆಯೇ ನಮ್ಮ ಸಂಸದರು ಕೂಡ ಇನ್ನು ಕೆಲವು ಕ್ಷಣದಲ್ಲಿ ಬರುವರಿದ್ದಾರೆ. ಹಾಗೆ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಇನ್ನು ಕೆಲವು ಕ್ಷಣಗಳಲ್ಲಿ ಈ ಒಂದು ಸಮಾರಂಭಕ್ಕೆ ಬರುವರಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಪರಮ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಶಿವಾನಂದ ಸ್ವಾಮಿಗಳು ಆಶೀರ್ವಾದವನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೈಲಾಸವನ್ನ ಕಾಣಿ ನೀವು ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ.
ಕೇಶವ ಆದಿಕೇಶವ ಸೌಮ್ಯ ಕೇಶವ ಎನ್ನ ಮರಣ ಸಮಯದಲ್ಲಿ ನಾರಾಯಣ ಸೋದಿಸನ್ನ ಭವದ ಕಲುಷ ಭೋಗಿಸೈಯ ಜ್ಞಾನವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಏನು ಏನು ಮೋಡಿಯೋ ಹರಿಯನು ನಾಯೇ